ಎಕೆ ನ್ಯೂಸ್ ವಾಹಿನಿಯ ಮುಖ್ಯಸ್ಥರು, ಮಾಹಿತಿ ಹಕ್ಕು ಬಳಕೆದಾರರು, ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಯುತ ಅಮೃತ ಜಯರಾಮ್ ರವರು ಇದುವರೆಗೂ ಅಕ್ರಮವಾಗಿ ಸ್ಥಾಪನೆಗೊಂಡು ದುಡ್ಡು ಮಾಡುವ ಸಲುವಾಗಿ ಸಾರ್ವಜನಿಕರ ಜೀವ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದ ಅನೇಕ ಅಕ್ರಮ ರಿಯಾಬ್ ಸೆಂಟರ್ಗಳು ಹಾಗೂ ಅಕ್ರಮ ಆಸ್ಪತ್ರೆ ಕ್ಲಿನಿಕ್ಗಳನ್ನ ಕ್ಲೋಸ್ ಮಾಡಿದ್ದಾರೆ. ಅಕ್ರಮ ಆಸ್ಪತ್ರೆಗಳ ವಿರುದ್ಧ ಧ್ವನಿ ಎತ್ತಿ ಸಂಬಂಧಪಟ್ಟಂತೆ ಮಾಹಿತಿ ಹಕ್ಕು ಕಾಯ್ದೆಯಡಿ ದಾಖಲೆಗಳನ್ನ ಸಂಗ್ರಹಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರುಗಳನ್ನ ನೀಡುವ ಮುಖಾಂತರ ಈ ಕೇಂದ್ರಗಳ ಕರ್ಮಕಾಂಡವನ್ನ ಸಾಬೀತುಪಡಿಸುತ್ತಿದ್ದಾರೆ. ಅಕ್ರಮ ಕೇಂದ್ರಗಳಲ್ಲಿ ಸಿಲುಕಿದ್ದ ಮದ್ಯ ವ್ಯಸನಿಗಳು ಅಕ್ರಮ ಆಸ್ಪತ್ರೆಗಳಲ್ಲಿ ತಮ್ಮ ಆರೋಗ್ಯ ಕಳೆದುಕೊಳ್ಳುತ್ತಿದ್ದ ಸಾವಿರಾರು ರೋಗಿಗಳ ಪ್ರಾಣ ಉಳಿಸಿದ್ದಾರೆ ಎಂದರೆ ತಪ್ಪಾಗಲಾರದು. ಅಮೃತ ಜಯರಾಮ್ ರವರ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ಸಾಮಾಜಿಕ ಕಳಕಳಿಯ ಸತತ ಹೋರಾಟದ ಪ್ರತಿಫಲವಾಗಿ ಬೆಂಗಳೂರಿನಲ್ಲಿ ಇದುವರೆಗೂ ಅಕ್ರಮವಾಗಿ ತಲೆ ಎತ್ತಿದ್ದ ಅನೇಕ ರಿಹಾಬ್ ಸೆಂಟರ್ಗಳು, ಆಸ್ಪತ್ರೆ, ಕ್ಲಿನಿಕ್ಗಳು ಕ್ಲೋಸ್ ಆಗಿವೆ. ಇದು ಮುಂದುವರೆದರೆ ಈ ಎಲ್ಲ ಪ್ರಕರಣಗಳನ್ನ ಶ್ರೀಯುತ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ರವೀಂದ್ರ ಮೇಟಿ ಅವರು ಹಾಗೂ ಶ್ರೀಮತಿ ಅಮೃತ ಜಯರಾಮ್ ಅವರ ಮಾನ್ಯ ಜಿಲ್ಲಾಧಿಕಾರಿಯಾದಂತಹ ಶ್ರೀಯುತ ಜಗದೀಶ್ ಅವರ ಗಮನಕ್ಕೆ ತಂದಿದ್ದಾರೆ. ಹೊಂದಿದ್ದು ದಿನಾಂಕ 20/12/2024 ನಡೆದ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನಿಯಂತ್ರಣ ಕಾಯ್ದೆಯನ್ನ ಉಲ್ಲಂಘಿಸಿರುವ 33 ಆಸ್ಪತ್ರೆ ಪೈಕಿ 12 ಆಸ್ಪತ್ರೆಗಳಿಗೆ ದಂಡ ಹಾಗೂ 3 ಆಸ್ಪತ್ರೆಗಳ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಖಡಕ್ ಆದೇಶ ನೀಡಿರುತ್ತಾರೆ. ಈ ಆದೇಶ ನೀಡುವ ಮೂಲಕ ಅಕ್ರಮ ಹಾಗೂ ಸರ್ಕಾರದ ಆದೇಶ ಸುತ್ತೋಲೆಗಳನ್ನು ಗಾಳಿಗೆ ತೂರುವ ಭ್ರಷ್ಟರಿಗೆ ಕಾನೂನಿನ ಚಾಟಿ ಏಟಿನ ರುಚಿ ತೋರಿಸಿದ್ದಾರೆ.